ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಕರ್ನಾಟಕಕ್ಕೆ, ಕನ್ನಡಕ್ಕೆ ಹಾಗೆಯೇ ಕನ್ನಡ ಚಿತ್ರರಂಗಕ್ಕೆ ಒಂದು ವಿಶೇಷವಾದ ದಿನ, ಕನ್ನಡ ರಾಜ್ಯೋತ್ಸವದ ದಿನ. ಜೊತೆಗೆ ನಮ್ಮ ಶಂಕರಣ್ಣನ ಹುಟ್ಟುಹಬ್ಬದ ದಿನ ಇವತ್ತು. ಅವರು ಇಲ್ಲ, ಬಟ್ ಆದರೆ ಅವ್ರ ನೆನಪುಗಳು ಸದಾಕಾಲ ನಮ್ಮ ಜೊತೆಲಿರುತ್ತೆ. ಅವರು ಸಾಧನೆಗಳು ತುಂಬ ಅಪಾರ. ಏನು ಅಂದರೆ ಮೆಟ್ರೋ ಪ್ಲಾನಿಂಗ್ ಅಂದರೆ ನಮ್ಮ ಕರ್ನಾಟಕ ತರಬೇಕು ಅಂತ ತುಂಬ ಆಸೆ ಕನಸುಗಳನ್ನ ಇಟ್ಕೊಂಡಿದ್ರು. ಬಟ್ ಅವ್ರು ಇದ್ದಿದ್ರೆ ಇನ್ನೂ ಬೇಗನೆ ಆಗ್ತಿತ್ತೇನೋ. ಬಟ್ ಆದರೆ ಅವರು ಮುಂಚಿತವಾಗಿ ದೇವರು ಕಿತ್ಕೊಂಡ. ಅದನ್ನು ಬಿಟ್ಟರೆ ಅವರು ಆಸೆ ಕನಸುಗಳನ್ನ ಕಟ್ಕೊಂಡಿದ್ರು. ಕೊನೆಗೂ ಮೆಟ್ರೋ ಬಂತು ನಮ್ಮ ಬೆಂಗಳೂರಿಗೆ. ಬಟ್ ಅವ್ರ ಹೆಸರು ಹಿಡಿದೇ ಇದ್ದದ್ದು ಎಲ್ಲರಿಗೂ ಬೇಜಾರಿದೆ. ಹಾಗೆಯೇ ಚಿತ್ರರಂಗ ಅಂತ ಬಂದಾಗ ಹಲವಾರು ಸಾಧನೆಗಳಿದೆ. ಅಂದರೆ ಅವರು ಥಿಂಕಿಂಗ್ ಲೆವೆಲ್ಲೇ ಬೇರೆ ಇತ್ತು. ಅಂದ ಕಾಲದಲ್ಲೇ ರಾಜ್ಕುಮಾರ್ ಸರ್ಗೆ ಅಂತ ಡೈರೆಕ್ಷನ್ ಮಾಡಿದ್ದಾರೆ. ಜೊತೆಗೆ ಅಂಡರ್ ವಾಟರ್ ಶೂಟಿಂಗು ಅದೇ ಫಸ್ಟ್ ಟೈಮು ಇಂಡಿಯಾದಲ್ಲೇ ಅನ್ಕೋತೀನಿ, ಫಸ್ಟ್ ಟೈಮ್ ಅನ್ಕೋತೀನಿ. ಅಂಥ ಕಲಾವಿದರು, ನಾನು ಒಬ್ಬ ಕಲಾವಿದನಾಗಿ ಹೇಳ್ತಾ ಇದ್ದೀನಿ, ತುಂಬ ಹೆಮ್ಮೆ ಇದೆ ನಮ್ಮ ಕರ್ನಾಟಕದ ಅಂಥ ಲೆಜೆಂಡು. ಡೈರೆಕ್ಷನಲ್ಲಿರ್ಬೋದು, ಒಂದು ಕತೆ ನಿರ್ದೇಶನ, ಎಲ್ಲ ರೀತಿಯಲ್ಲೂ ತುಂಬ ಒಳ್ಳೆಯ ಅವರು ಬದುಕಿದ್ರೆ. ನಮ್ಮ ಇನ್ನೂ ಕರ್ನಾಟಕನ ಅವರು ಹಲವಾರು ಕನಸುಗಳನ್ನ ಕಟ್ಕೊಂಡಿದ್ರು ಅಂತ ಅವರು ಅಣ್ಣವ್ರು ಹೇಳ್ತಾಯಿದ್ರು, ಜೊತೆಲಿ ಒಡನಾಟ ಇದ್ದವ್ರು ಹೇಳ್ತಾಯಿದ್ರು. ಬಟ್ ಆಸೆ ಕನಸುಗಳು ಹಾಗೆ ಉಳ್ಕೊಂಡು ಅವ್ರು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ನೋ ನನ್ನ ಭಾವನೆ.